ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಡಿಕೆಶಿ ಭೇಟಿಯಾಗಿದ್ದಾರೆ. ನಿನ್ನೆ ಸದಾಶಿವನಗರ ಖರ್ಗೆ ನಿವಾಸಕ್ಕೆ ತೆರಳಿದ ಡಿಕೆಶಿ ಮಾತುಕತೆ ನಡೆಸಿದ್ರು. ಮಳೆಗಾಲದ ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆ ಆಗಬೇಕು. ಈ ಹಿನ್ನೆಲೆ ತುರ್ತಾಗಿ ಸಂಪುಟ ವಿಸ್ತರಣೆಗೆ ಡಿಕೆ ಶಿವಕುಮಾರ್ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇದೇ 8ಕ್ಕೆ ದೆಹಲಿಗೆ ಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಆಷಾಢಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಆಗಲಿದೆ ಎನ್ನಲಾಗಿದೆ. ಮೂರನೇ ದಿನ ಎಸ್ಐಆರ್ ಪ್ರಕ್ರಿಯೆಗೆ ಬೆಂಗಳೂರಿನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 15,68,000ಕ್ಕೂ ಅಧಿಕ ಎಸ್ಐಆರ್ ಫಾರಂಗಳನ್ನು ಜಿಬಿಎ ವಿತರಿಸಿದೆ. ಈ ಮೂಲಕ ನಗರದಲ್ಲಿ ಈವರೆಗೂ 24,33,000ಕ್ಕೂ ಅಧಿಕ ಅರ್ಜಿಗಳನ್ನು ವಿತರಿಸಿರುವುದರಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಶಸ್ವಿಯಾಗಿದೆ. ಬೆಂಗಳೂರಲ್ಲಿ ಒಟ್ಟು 88 ಲಕ್ಷಕ್ಕೂ ಅಧಿಕ ಮತದಾರರಿಗೆ ಎಸ್ಐಆರ್ ಫಾರಂ ವಿತರಿಸುವ ಗುರಿ ಇದೆ. ಜುಲೈ 29ರವರೆಗೆ ಎಸ್ಐಆರ್ ಅರ್ಜಿ ಸಲ್ಲಿಕೆಗೆ ಕೇಂದ್ರ ಚುನಾವಣಾ ಆಯೋಗ ಸಮಯ ನಿಗದಿ ಮಾಡಿದೆ. ನಡೀತಾ ಇರೋ ಪಟ್ಟಿ ಪರಿಷ್ಕರಣೆ ಹಂಗಾಮ ಜೋರಾಗಿದೆ. ಬೇಕಾಬಿಟ್ಟಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆರೋಪ ಮಾಡಿವೆ. ರಾಮನಗರ, ಯಶವಂತಪುರ, ಇಂಡಿ, ತುಮಕೂರು, ಪಾವಗಡದಲ್ಲಿ ಎಸ್ಐಆರ್ ಅಕ್ರಮ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬಿಎಲ್ಒ ಅಧಿಕಾರಿಗಳ ಲೋಪದ ಮತ್ತೊಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಯಶವಂತಪುರ ಹಾಗೂ ರಾಮನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಬಿಎಲ್ಒ ಅಕ್ರಮಗಳ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದು, ಇದೀಗ ಕೇಂದ್ರ ಚುನಾವಣಾ ಆಯೋಗಕ್ಕೂ ಶಾಸಕರು, ಸಂಸದರ ಸಮೇತ ಎಚ್ಡಿಕೆ ದೂರು ನೀಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸೋಮವಾರ ಜೆಡಿಎಸ್ ನಿಯೋಗ ದೂರನ್ನು ಸಲ್ಲಿಸಲಿದೆ. ಬೆಂಗಳೂರಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಿದ್ದಂಥ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ರದ್ದಾಗಿದೆ. ಪ್ರತಿ ಶನಿವಾರ ಜಿಬಿಎ ವ್ಯಾಪ್ತಿಯಲ್ಲಿ ಈ ಖಾತಾ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೆಸಲಾಗ್ತಾ ಇತ್ತು. ಇದೀಗ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಎಸ್ಐಆರ್ಗೆ ನಿಯೋಜನೆಗೊಂಡ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಿದ್ದಂಥ ಅಭಿಯಾನ ರದ್ದು ಮಾಡಿ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ್ ರಾವ್ ಆದೇಶವನ್ನು ಮಾಡಿದ್ದಾರೆ. ಗೃಹ ಜ್ಯೋತಿ ಫಲಾನುಭವಿಗಳ ಆಯ್ಕೆಯಲ್ಲಿ ಜಾತಿ ಮಾಹಿತಿ ನೀಡುವಂಥದ್ದು ಕಡ್ಡಾಯವಲ್ಲ. ಜಾತಿ ಪ್ರವರ್ಗ ಮಾಹಿತಿ ನೀಡುವಂಥದ್ದು ಸಂಪೂರ್ಣ ಐಚ್ಛಿಕ ಅಂತ ಬೆಸ್ಕಾಂ ಸ್ಪಷ್ಟನೆಯನ್ನು ಕೊಟ್ಟಿದೆ. ಜಾತಿ ಬಗ್ಗೆ ಮಾಹಿತಿ ನೀಡದಿದ್ರೂ ಯೋಜನೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಬೆಸ್ಕಾಂ ಹೇಳಿದೆ. ಮತ್ತೊಂದು ಕಡೆ ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಸಹಾಯವಾಣಿ ಆರಂಭ ಮಾಡಿದೆ. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೂ ಸೇವೆ ಲಭ್ಯವಾಗಲಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25ನೇ ಅವಧಿಗೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಲಿದೆ. ಪಾಲಿಕೆಯ ಸಭಾಭವನದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 9ರಿಂದ 11ರವರೆಗೆ ನಾಮಪತ್ರ ಸಲ್ಲಿಕೆ ಬಳಿಕ ನಾಮಪತ್ರ ಪರಿಶೀಲನೆ ಮಾಡಲಾಗುತ್ತೆ. ಮೇಯರ್ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಮತ್ತು ಉಪಮೇಯರ್ ಸ್ಥಾನ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿದೆ. ಇನ್ನು 82 ಸದಸ್ಯ ಬಲದ ಪಾಲಿಕೆಯಲ್ಲಿ 39 ಬಿಜೆಪಿ, 33 ಕಾಂಗ್ರೆಸ್, 3 ಎಐಎಂಐಎಂ, 6 ಪಕ್ಷೇತರ ಮತ್ತು ಒಬ್ಬ ಜೆಡಿಎಸ್ ಸದಸ್ಯರಿದ್ದಾರೆ. ಸದ್ಯ ಪಾಲಿಕೆಯಲ್ಲಿ ಸಂಪೂರ್ಣ ಬಹುಮತ ಹೊಂದಿರುವ ಬಿಜೆಪಿ ಅಧಿಕಾರದಲ್ಲಿದೆ. 2 ಸ್ಥಾನಗಳಿಗೆ ಬಿಜೆಪಿಯಲ್ಲಿ ಪೈಪೋಟಿ ತೀವ್ರವಾಗಿದೆ. 2 ದಿನಗಳ ಹಿಂದೆ ಕೋಲಾರ ನಗರಕ್ಕೆ ಆಗಮಿಸಿದ್ದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸ್ವಾಗತಿಸಲಿಕ್ಕೆ ಜಿಲ್ಲೆಯ ಯಾವೊಬ್ಬ ಕಾಂಗ್ರೆಸ್ನ ಶಾಸಕರು ಹಾಜರಾಗದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಕೋಲಾರದ ಬೈರೇಗೌಡ ಬಡಾವಣೆಯಲ್ಲಿ ವಾಸವಿರುವಂತಹ ಸಂಬಂಧಿಕರೊಬ್ಬರು ಮೃತಪಟ್ಟಿದ್ರು. ಹೀಗಾಗಿ ಅಂತಿಮ ದರ್ಶನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ರು. ಈ ವೇಳೆ ಖರ್ಗೆ ಅವರನ್ನು ಜಿಲ್ಲಾಡಳಿತ ವತಿಯಿಂದ ಸ್ವಾಗತಿಸಿ ಗೌರವಿಸಲಾಗಿತ್ತು. ಆದರೆ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಶಾಸಕರು ಹಾಗೂ 2 ಎಂಎಲ್ಸಿಗಳು ಇದ್ದರೂ ಕೂಡ ಯಾರೊಬ್ಬರು ಸ್ವಾಗತಕ್ಕೆ ಬಂದಿರಲಿಲ್ಲ. ಈ ಬಗ್ಗೆ ದಲಿತ ಸಂಘಟನೆಗಳ ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇರುವ ಹಿನ್ನೆಲೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆ ನಡೆಸಿದ್ದಾರೆ. ವಾನರಾಶಿ ಗ್ರಾಮದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ರಮೇಶ್ ಕುಮಾರ್ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧಿಯನ್ನ ಕೊಂದವರಿಗೆ ಕೋಮುವಾದಿ ಪಕ್ಷ ಬೆಂಬಲ ಕೊಡ್ತಾ ಇದೆ. ಅಂಥವರು ಅಧಿಕಾರದಲ್ಲಿ ಇರಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ನನಗೆ ಯಾವ ಸ್ಥಾನಮಾನವೂ ಬೇಕಾಗಿಲ್ಲ, ನಾನು ಬದುಕಿದಾಗ ಕಾಂಗ್ರೆಸ್ ಪಕ್ಷ ಸಾಯಬಾರದು ಅನ್ನೋ ಕಾರಣಕ್ಕೆ ಸಭೆಗೆ ಬಂದಿದ್ದೀನಿ ಅಂತ ಹೇಳ್ತಾ ಮುಖಂಡರು ಹಾಗೂ ಕಾರ್ಯಕರ್ತರ ಎದುರು ಭಾವುಕರಾದರು. ನನಗೆ ಚುನಾವಣೆಯ ಅಧಿಕಾರ ಯಾವ ಆಸೆ ಇಲ್ಲ.
ನನ್ನ ಜೊತೆಗೆ ಬಾಳ್ವೆ ನಡೆಸಿದವರು ನನ್ನ ಮುಂದೆ ಹೊರಕೊಂಡಿದ್ದಾರೆ. ಮಕ್ಕಳು ಗೌರವವಾಗಿ ಬರ್ತಾ ಇದ್ದಾರೆ. ನನಗಿನ್ಯಾವ ಸ್ಥಾನ ಬೇಕಾಗಿ ನಾನು ಡ್ಯೂಟಿ ಕೊಳ್ಳೆ ಹೊಡಿಬೇಕಾಗಿಲ್ಲ. ಎದ್ದು ನಿಂತರೆ ಅಸೆಂಬ್ಲಿಯಲ್ಲಿ ಬಡವರ ಪರವಾಗಿ ಮಾತಾಡ್ತೇನೆ, ಸಂವಿಧಾನದ ಪರವಾಗಿ ಮಾತಾಡ್ತೇನೆ, ಜನರ ಪರವಾಗಿ ಮಾತಾಡ್ತೇನೆ, ದೇಶದ ಪರವಾಗಿ ಮಾತಾಡ್ತೇನೆ. ನನಗೆ ನಾನು ಬದುಕಿರುವಾಗ ಕಾಂಗ್ರೆಸ್ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಈ ಕಾಂಗ್ರೆಸ್ ಕಾಪಾಡೋದಕ್ಕೆ ನೀವೆಲ್ಲರೂ ಶ್ರದ್ಧೆಯಿಂದ ಸಹಕರಿಸಬೇಕು. ಈಗ ಒಂದೊಂದು ಪಂಚಾಯತ್ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಇದರ ಜೊತೆಗೆ ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಉಳಿದಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 5 ದಿನಗಳಿಂದ ಮಳೆ ಸುರಿತಾ ಇರುವ ಹಿನ್ನೆಲೆ ಕೃಷ್ಣಾ ನದಿಗೆ ಮತ್ತೆ ಜೀವಕಳೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವಿಭಾಗದ ಜೀವನಾಡಿಯಾಗಿರುವ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಕಳೆದ 2 ತಿಂಗಳಿನಿಂದ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ನದಿ ತೀರದ ಜನ ಕುಡಿಯುವ ನೀರಿಗೆ ಪರದಾಡುವಂತಾಗಿತ್ತು. ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಸುರಿತಾ ಇರುವ ಮಳೆಯಿಂದ ಸದ್ಯ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಕೃಷ್ಣಾ ನದಿ ಮೂಲಕ 8,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ರೈತರ ಮುಖದಲ್ಲಿ ಸಂತಸವನ್ನುಂಟು ಮಾಡಿದೆ. ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಅಭಾವದಿಂದ ಬರ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಸಮಯಕ್ಕೆ ಭತ್ತ ನಾಟಿ ಮಾಡಬೇಕಾಗಿತ್ತು, ಆದರೆ ನೀರಿಲ್ಲದ ಕಾರಣ ಕೃಷಿ ಇಲಾಖೆಯ ಸಲಹೆಯಂತೆ ಭತ್ತ ಹಾಕಿಲ್ಲ. ಬೇರೆ ಬೆಳೆ ಬೆಳಿಲಿಕ್ಕೆ ಸಹ ಬಾರದೆ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಹಾಗೂ ಪರಿಹಾರ ಘೋಷಣೆ ಮಾಡಬೇಕು ಅಂತ ಅನ್ನದಾತರು ಒತ್ತಾಯಿಸಿದ್ದಾರೆ. ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ 1 ಎಕರೆಗೆ 1 ಲಕ್ಷ ರೂಪಾಯಿ ಬರ ಪರಿಹಾರವನ್ನು ಕೊಡಬೇಕು. ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ರಾಜ್ಯದ ರೈತರ ಹಿತ ಕಾಯ್ತಾರೆ, ಮುಂದಿನ ಪೀಳಿಗೆಗೆ ರೈತರನ್ನ ರಕ್ಷಣೆ ಮಾಡ್ದಂಗಾಗುತ್ತೆ. ರಾಜ್ಯ ಸರ್ಕಾರದ ಹೊಣೆ ಕೂಡ ಅದೇ ಆಗಿರ್ತದೆ. ರಾಜ್ಯ ಸರ್ಕಾರಕ್ಕೆ ಏನಾದರೂ ರೈತರ ಮತ್ತು ಜಾನುವಾರುಗಳ ಮೇಲೆ ಕಾಳಜಿ ಇದ್ರೆ ಕೂಡಲೇ ತುರ್ತು ಅಧಿವೇಶನವನ್ನು ಕರೆದು ರಾಜ್ಯ ಸರ್ಕಾರ ಸಾಲ ಮನ್ನಾ ಮತ್ತು 1 ಲಕ್ಷ ರೂಪಾಯಿ 1 ಎಕರೆಗೆ ಬರ ಪರಿಹಾರವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೇವೆ. ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕಾಗ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಮಳೆಗಾಗಿ ಜನ ಪ್ರಾರ್ಥಿಸಿ ಬುಟ್ಟಿ ಜಾತ್ರೆಯನ್ನ ಮಾಡಿದ್ದಾರೆ. ಚಿಂಚೋಳಿ ತಾಲೂಕಿನ ಗಂಗೂನಾಯಕ ತಾಂಡಾದಲ್ಲಿ ನಿವಾಸಿಗಳು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದ್ದಾವೆ, ಕರುಣೆ ತೋರು ಮಳೆರಾಯ ಅಂತ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ಮುಲ್ಲಾ ಮಾರಿ ನದಿಯಲ್ಲಿ ಗಂಗೆ ಪೂಜೆ ನೆರವೇರಿಸಿ ತೆಪ್ಪ ಬಿಟ್ಟು ಮಳೆ ಸುರಿಸುವಂತೆ ಮೇಘರಾಜನಲ್ಲಿ ಪ್ರಾರ್ಥಿಸಿದರು. ರಾಜ್ಯದಲ್ಲಿ ಬರಗಾಲದ ಅಧ್ಯಯನ ಮಾಡಿ ವರದಿ ಸಲ್ಲಿಕೆ ಮಾಡೋಕೆ ಸಿಎಂ ಡಿಕೆ ಶಿವಕುಮಾರ್ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಎಲ್ಲಾ ಜಿಲ್ಲೆಗಳ ಸ್ಥಿತಿಗತಿಯ ವರದಿಯನ್ನ ಸರ್ಕಾರಕ್ಕೆ ಕೊಡ್ತೀವಿ. ಬೆಳೆ ಹಾನಿ ಕುರಿತು ಕೂಡ ಪ್ರತ್ಯೇಕವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತೀವಿ. ವರದಿಗಳ ಆಧಾರದ ಮೇಲೆ ಸರ್ಕಾರ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೆ. ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಗಂಭೀರವಾಗಿ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆಗದಾರಂಥ ಸಂದರ್ಭ ನೀರಿನ ಕುಡಿ ನೀರಿನ ಸಮಸ್ಯೆಗಳನ್ನು ಅಲ್ಲಿ ಜಿಲ್ಲೆಗೆ ಹೋಗಿ ವರದಿ ಕೊಡಬೇಕಂತ ಸರ್ಕಾರ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಸಾಕಷ್ಟು ಶಾಸಕರ ಅಭಿಪ್ರಾಯ, ಅಧಿಕಾರಿಗಳು ನಮ್ಮ ಅನಿಸಿಕೆಗಳನ್ನು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ಗಮನಕ್ಕೆ ತರ್ತೀವಿ. ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಎಲ್ಲ ಕರೆಕ್ಟಾಗಿ ತುಂಬಿಸ್ಬೇಕಲ್ಲ. ಇವರು ನೀರು ಬರ್ತದೆ ರೆಡಿ ಇರಬೇಕು. ಇವರು ನೆಕ್ಸ್ಟ್ ಏನೋ ಸ್ಟಾರ್ಟ್ ಆಗಬೇಕು. ಇವರು ಕೊನೆಗೆ ನೋಡ್ತಾರೆ, ಇನ್ನೇನು ನೀರು ಕಡಿಮೆ ಆಗ್ತಿರೋದು ಅವಾಗ ಸ್ಟಾರ್ಟ್ ಮಾಡ್ತಾರೆ ಇವರು. ಹಾವೇರಿಯಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಈಗ ಮೋಡ ಬಿತ್ತನೆಯ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಶಾಸಕ ಪ್ರಕಾಶ್ ಕೋಡಿವಾಡ ನೇತೃತ್ವದಲ್ಲಿ ಜುಲೈ 7ರಿಂದ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಚಟುವಟಿಕೆ ಆರಂಭವಾಗಲಿದೆ. ಇದಕ್ಕಾಗಿ ಹುಬ್ಬಳ್ಳಿಯಲ್ಲಿ ಏರ್ಕ್ರಾಫ್ಟ್ ಸಿದ್ಧಪಡಿಸಲಾಗಿದೆ. ಕೋಳಿವಾಡ ಒಡೆತನದ PKK ಸಂಸ್ಥೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಮಂಗಳವಾರದಿಂದ ಮೋಡಗಳ ಸ್ಥಿತಿ ಪರಿಶೀಲಿಸಿ ಕಾರ್ಯಾಚರಣೆ ನಡೆಯಲಿದೆ.
ನಾವು ಸನ್ನದ್ಧರಾಗಿರ್ತೀವಿ. ಆದರೆ ಮೆಟ್ರಾಲಜಿಸ್ಟು ನಮಗೆ ಯಾವಾಗ ಮೋಡ ಇದೆ, ಯಾವಾಗ ರೇನ್ ಬೇರಿಂಗ್ ಕ್ಲೌಡ್ ಅಂತ ಹೇಳ್ತೀವಿ, ತೇವಾಂಶ ಇರತಕ್ಕಂಥ ಮೋಡಗಳು ಇದ್ದಾಗ ನಾವು ಮೋಡ ಬಿತ್ತನೆ ಮಾಡಬೇಕಾಗುತ್ತೆ. ಅದನ್ನು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಮಂಗಳವಾರದಿಂದ ನಾವು ಸನ್ನದ್ಧರಾಗ್ತೀವಿ. ಅವ್ರು ಯಾವಾಗ ವಿಜ್ಞಾನಿಗಳನ್ನ ಮಾಡು ಅಂತ ಹೇಳ್ತಾರೆ ಅವತ್ತಿನ ದಿನ ನಾವು 3 ದಿನಗಳ ಕಾಲ ಮೋಡ ಬಿತ್ತನೆಯನ್ನು ಮಾಡ್ತೀವಿ. ಜಿಲ್ಲೆ 8 ತಾಲೂಕಿಗೂ ಮಾಡಬೇಕು. ಆದರೆ ಮೋಡಗಳು ಎಲ್ಲೆಲ್ಲಿ ಇದ್ದಾವೆ, ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಇದೆ, ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡ್ತೀವಿ. ನಾಳೆ ರಾಣೆಬೆನ್ನೂರು ತಾಲೂಕಲ್ಲಿದ್ದರೆ ಅಲ್ಲಿ ಮಾಡ್ತೀವಿ. 8 ತಾಲೂಕುಗಳಲ್ಲಿ ವಿಜ್ಞಾನಿಗಳನ್ನು ಕೇಳಿಕೊಂಡು ಎಲ್ಲೆಲ್ಲಿ ಮೋಡಗಳಿದ್ದಾವೆ ಅಲ್ಲಲ್ಲಿ ಬಿತ್ತನೆಯನ್ನು ಮಾಡ್ತೀವಿ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ರೈತರ ಜೀವನಾಡಿ ಕೆಆರ್ಎಸ್ ಬರಿದಾಗಿದೆ. ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಬೆಳಗ್ಗೆ 11:30ಕ್ಕೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಲಿದ್ದು ನಿಖರ ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ. ಈ ವೇಳೆ ಸ್ಥಳೀಯ ರೈತರ ಸಮಸ್ಯೆಯನ್ನು ಆಲಿಸಲಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಅಭಿವೃದ್ಧಿ ಕೆಲಸ ಕೇವಲ ರೀಲ್ಸ್ಗೆ ಮಾತ್ರ ಸೀಮಿತ ಅಂತ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕರಾಗಿ 3 ವರ್ಷ ಆಗಿದೆ. ಅಶೋಕ್ ರೈ ಮಾಡಿದ ಕೆಲಸ ಎಲ್ಲಿದೆ? ಪುತ್ತೂರು ತಾಲೂಕಿನ ಎಲ್ಲಾ ರಸ್ತೆಗಳು ಗುಂಡಿ ಬಿದ್ದು ಹದಗೆಟ್ಟು ಹೋಗಿದೆ ಅಂತ ವ್ಯಂಗ್ಯವಾಡಿದರು. ಅವರ ಕೆಲಸಗಳು ಕಾಣ್ತಾ ಇಲ್ಲ. ಅವರ ಕೆಲಸ ಎಲ್ಲಿದೆ? ಪುತ್ತೂರಿನಲ್ಲಿ ಒಂದು ಸರಿಯಾದ ರಸ್ತೆಗಳು ಸರಿ ಇಲ್ಲ, ಗುಂಡಿ ಬಿದ್ದಿದೆ ಮಳೆ ಬರುವಾಗ. ಪ್ರಚಾರದಲ್ಲಿ, ರೀಲ್ಸ್ ಬಿಡುವುದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ ದಿನಕ್ಕೆ 10ರಂತೆ ರೀಲ್ಸ್ಗಳು ಬರ್ತಾ ಇದೆ. ಅದು ಕಾಣ್ತಾ ಇಲ್ಲಲ್ಲ ಜನರಿಗೆ. ಅವರು ಮಾಡಿದಂತ ಕೆಲಸ ಯಾವುದಾಗಿದೆ, ಯಾವ್ದು ಉದ್ಘಾಟನೆ ಆಗಿದೆ? ಈ ವರ್ಷ 2-3 ವರ್ಷ ಆಗಿದೆ. ನಮ್ಮ ಕಣ್ಣಿಗೆ ಕೆಲಸಗಳು ಕಾಣ್ತಾ ಇಲ್ಲ. ಇದರ ಹಿಂದೆ ಇಲ್ಲಿನ ಜನಪ್ರತಿನಿಧಿಗಳೇ ಇದ್ದಾರೆ. ಒಂದು ವೇಳೆ ಇಲ್ಲಿನ ಜನಪ್ರತಿನಿಧಿಗಳು ಸರಿಯಾಗಿ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಇದನ್ನು ಸರ್ಕಾರಕ್ಕೊಂದು ಕಾನೂನು ಮಾಡಲಿಕ್ಕೆ ಸಾಧ್ಯ ಇದೆ. ಸರ್ಕಾರಕ್ಕೆ ಬೇಕಾದಂತ ರಾಯಲ್ಟಿ ಕೂಡ ಸಿಗ್ತದೆ. ಈಗ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿಕೊಂಡು ದುಬಾರಿ ಬೆಳೆಗೆ ಇವರು ಗ್ರಾಹಕರಿಗೆ ಈ ಕಲ್ಲು ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಹಿನ್ನಡೆಯಾಗಿದೆ. 1 ವರ್ಷದವರೆಗೂ ಜಾಮೀನು ಅರ್ಜಿ ಹಾಕುವ ಹಾಗಿಲ್ಲ ಅನ್ನುವಂಥ ಆದೇಶ ಮರುಪರಿಶೀಲನೆ ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಪರಿಶೀಲನಾ ಹಂತದಲ್ಲೇ ದರ್ಶನ್ ಅವರ ಅರ್ಜಿ ವಜಾಗೊಂಡಿದೆ. ನ್ಯಾಯಮೂರ್ತಿಗಳ ಪೀಠಕ್ಕೆ ಹೋಗುವ ಮುನ್ನವೇ ರಿಜಿಸ್ಟ್ರಾರ್ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದಂಥ ಕುಖ್ಯಾತ ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಿರಿಯೂರು ನಗರದ ವೇದಾವತಿ ನಗರದಲ್ಲಿನ ರತ್ನಮ್ಮ ಎಂಬುವರ ಮನೆಯ ಬೀಗ ಮುರಿದು 10 ಗ್ರಾಂ ಚಿನ್ನ, 48,000 ರೂಪಾಯಿ ನಗದು ಕದ್ದು ಕಳ್ಳರು ಪರಾರಿಯಾಗಿದ್ದರು. ಘಟನೆಯ ಸಂಬಂಧ ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣವನ್ನು ಭೇದಿಸಿರುವಂತಹ ಪೊಲೀಸರು ರಾಣೆಬೆನ್ನೂರು ಮೂಲದ ಪರಶುರಾಮ ಚಂದಳ್ಳಿ ಹಾಗೂ ಶಿವಮೊಗ್ಗ ಮೂಲದ ಸಚಿನ್ ಎಂಬುವರನ್ನ ಬಂಧಿಸಿದ್ದಾರೆ. ಇವರಿಂದ 18 ಲಕ್ಷ ಮೌಲ್ಯದ 138 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಮಂಗಳೂರಿನ ಬೈಕಂಪಾಡಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರ ಮೂಲದ ಚಿನ್ನದ ವ್ಯಾಪಾರಿಯ ಕಾರನ್ನು ತಡೆದು ದರೋಡೆ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಣಂಬೂರು ಪೊಲೀಸರು ಆರೋಪಿಗಳಿಗೆ ಸಹಕರಿಸಿದ್ದ 3 ಬಂಧಿಸಿದ್ದಾರೆ. ಕೇರಳದ ನಿಮ್ಮಲ್, ಮಡಿಕೇರಿ ಮೂಲದ ಇರ್ಷದ್, ಮುಸ್ತಾಫಾ ಬಂಧಿತರು. ದರೋಡೆಗೆ ಬಳಸಿದ ಇನೋವಾ ಕಾರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮಂಗಳೂರಿನ ಬೈಕಂಪಾಡಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರ ಮೂಲದ ಚಿನ್ನದ ವ್ಯಾಪಾರಿಯ ಕಾರನ್ನ ತಡೆದು ದರೋಡೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಣಂಬೂರು ಪೊಲೀಸರು ಆರೋಪಿಗಳಿಗೆ ಸಹಕಾರ ನೀಡಿದ್ದ 3 ಬಂಧಿಸಿದ್ದಾರೆ. ಕೇರಳದ ನಿಮ್ಮೆಲ್, ಮಡಿಕೇರಿ ಮೂಲದ ಇರ್ಷದ್, ಮುಸ್ತಾಫಾ ಬಂಧಿತರು. ದರೋಡೆಗೆ ಬಳಸಿದ ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ 24 ಖೈದಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಸನ್ನಡತೆಯ ಆಧಾರದ ಮೇಲೆ ಅವಧಿ ಪೂರ್ವವಾಗಿ ಬಿಡುಗಡೆ ಮಾಡೋಕೆ ರಾಜ್ಯಪಾಲರು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಇವತ್ತು ಮಧ್ಯಾಹ್ನ ಪರಪ್ಪನ ಅಗ್ರಹಾರದಲ್ಲಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಅನುಮತಿ ಪಡೆಯದೆ ಗೈರು ಹಾಜರಾಗುತ್ತಿರುವ ಕೊಪ್ಪಳದ ಸಿಪಿಎಸ್ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕನಿಗೆ ಶಾಕ್ ಆಗಿದೆ. ರಾಜ್ಯ ಅಂಗವಿಕಲ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಅವರನ್ನ ಕೊಪ್ಪಳ ಬಿಇಒ ಅಮಾನತು ಮಾಡಿ ಆದೇಶಿಸಿದ್ದಾರೆ.
ಸಿಪಿಎಸ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರ ದೂರಿನ ಹಿನ್ನೆಲೆ ಬಿಇಒ ಪರಿಶೀಲನೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಪಾದಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆ ತೆರಕಾಣಂಬಿಯಲ್ಲಿ ನಡೆದಿದೆ. ಕಿಲಗೇರಿ ನಿವಾಸದ ಚನ್ನಮಲ್ಲಪ್ಪ ಮೃತ ವ್ಯಕ್ತಿ. ಗುಂಡ್ಲುಪೇಟೆ ಕಡೆಯಿಂದ ಚಾಮರಾಜನಗರ ಕಡೆಗೆ ತೆರಳ್ತಾ ಇದ್ದಂಥ ಖಾಸಗಿ ಬಸ್ ತೆರಕಣಾಂಬಿ ಸರ್ಕಾರಿ ಆಸ್ಪತ್ರೆ ಎದುರು ರಸ್ತೆ ದಾಟ್ತಾ ಇದ್ದಂಥ ಚನ್ನಮಲ್ಲಪ್ಪ ಅವರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲೇ ಚನ್ನಮಲ್ಲಪ್ಪ ಕೊನೆಯುಸಿರೆಳೆದಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಈ ಬಾರಿ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆ ಆರಂಭಿಸಿದೆ. ಪ್ರತಿ ವರ್ಷದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗ್ತಾ ಇತ್ತು. ಈ ಬಾರಿ 65 ಸಾಧಕರಿಗೆ ಪ್ರಶಸ್ತಿ ನೀಡಲಾಗ್ತಾ ಇದೆ. ಮುಂದಿನ ವಾರ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಈ ಬಾರಿ ಬೆಂಗಳೂರು ಜಿಬಿಎ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸಮಾರಂಭ ಜರುಗಲಿದೆ ಅಂತ ಜಿಬಿಎ ತಿಳಿಸಿದೆ. ಪ್ರಯಾಣಿಕರಿಗೆ ಬಿಎಂಟಿಸಿ ಮಹತ್ವದ ಸೂಚನೆಯೊಂದನ್ನು ಕೊಟ್ಟಿದೆ. ಯುಪಿಐ ಮೂಲಕ ಟಿಕೆಟ್ ಪಾವತಿಸುವಾಗ ಇಟಿಎಂನಲ್ಲಿ ಪ್ರದರ್ಶಕವಾಗೋ ಡೈನಮಿಕ್ ಕ್ಯೂಆರ್ ಕೋಡ್ ಅನ್ನು ಮಾತ್ರ ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ. ಇಟಿಎಂನಲ್ಲಿ ತೋರಿಸೋ ಮೊತ್ತವನ್ನು ಪರಿಶೀಲಿಸಿದ ಬಳಿಕವೇ ಯುಪಿಐ ಮೂಲಕ ಪಾವತಿ ಮಾಡಬೇಕು. ಈ ರೀತಿ ಸಹಕರಿಸುವಂತೆ ಬಿಎಂಟಿಸಿ ಮನವಿ ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ಮಹಾರಾಜ ಟಿ20 ಟೂರ್ನಮೆಂಟ್ನಲ್ಲಿ ಗುಲ್ಬರ್ಗಾ ಮೆಸ್ಟಿಕ್ಸ್ ವಿರುದ್ಧ ಮೈಸೂರು ವಾರಿಯರ್ಸ್ ಭರ್ಜರಿ ಗೆಲುವನ್ನು ದಾಖಲಿಸಿದೆ. 20 ಓವರ್ನಲ್ಲಿ ಗುಲ್ಬರ್ಗಾ ಮೆಸ್ಟಿಕ್ಸ್ 7 ವಿಕೆಟ್ ಕಳೆದುಕೊಂಡು 196 ರನ್ ಗಳಿಸಿತ್ತು. ಗುರಿ ಬೆನ್ನತ್ತಿದಂಥ ಮೈಸೂರು ವಾರಿಯರ್ಸ್ 19.3 ಓವರ್ಗಳಲ್ಲಿ ಗೆಲುವಿನ ದಡ ಮುಟ್ಟಿತ್ತು. ಈ ಮೂಲಕ ಅಂಕಪಟ್ಟಿಯಲ್ಲಿ ಮೈಸೂರು ವಾರಿಯರ್ಸ್ 4ನೇ ಸ್ಥಾನಕ್ಕೇರಿದೆ.